ಸಾಲು ಮರದ ತಿಮ್ಮಕ್ಕನಂತೆ ಯಲ್ಲಪ್ಪ ಶಿಂದೆ. ಸಾಲು ಮರಗಳನ್ನ ನೆಟ್ಟ ಸಾಲು ಮರದ ಯಲ್ಲಪ್ಪ. ಶಾಲೆಯ ಮೆಟ್ಟಿಲು ಕಾಣದ ತಿಮ್ಮಕ್ಕ ಮರಗಳನ್ನ ತಮ್ಮ ಮಕ್ಕಳಂತೆ ಪೋಷಣೆ ಮಾಡಿ ಸಾಲು ಮರದ ತಿಮ್ಮಕ್ಕ ಎಂದು ಹೆಸರು ಪಡೆದುಕೊಂಡ್ರು. ಅವರ ವೃಕ್ಷ ಪ್ರೀತಿಗೆ ಪದ್ಮಭೂಷಣ ಪ್ರಶಸ್ತಿಯೂ ಒಲಿದು ಬಂತು. ಮರಗಳನ್ನ ಸ್ವಾರ್ಥಕ್ಕಾಗಿ ಆಪೋಷಣ ತೆಗೆದುಕೊಳ್ಳುವವರ ಮಧ್ಯೆ ತಿಮ್ಮಕ್ಕ ಇಂದಿಗೂ ಅನುಕರಣೀಯ ವ್ಯಕ್ತಿಯಾಗಿ ನಮ್ಮ ಮುಂದೆ ನಿಲ್ತಾರೆ. ಹಾಗೆಯೇ ಬಾಗಲಕೋಟೆಯಲ್ಲೊಬ್ಬ ವೃದ್ಧ ಸಾಲು ಮರದ ತಿಮ್ಮಕ್ಕನ ಹಾದಿಯಲ್ಲೇ ನಡೀತಾ ಇದ್ದಾರೆ. ಇವರು ಯಲ್ಲಪ್ಪ ಶಿಂದೆ, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಉತ್ತೂರು ಗ್ರಾಮದವರು. ಇವರು ಸಾವಿರಾರು ಮರಗಳನ್ನ ನೆಟ್ಟು ಅವುಗಳನ್ನ ತನ್ನ ಮಕ್ಕಳಂತೆ ಪೋಷಣೆ ಮಾಡ್ತಿದ್ದಾರೆ. ವಯಸ್ಸು 66 ಆದರೂ ಇವರಿಗೆ ಪರಿಸರದ ಮೇಲಿನ ಪ್ರೀತಿ ಮಾತ್ರ ಬತ್ತಿಲ್ಲ. ಮಕ್ಕಳಂತೆ ಗಿಡ ಮರಗಳನ್ನ ಪೋಷಣೆ ಮಾಡ್ತಿದ್ದಾರೆ. ಬಿಡುವಿನ ವೇಳೆಯಲ್ಲಿ ಸರ್ಕಾರಿ ಜಾಗದಲ್ಲಿ ಗಿಡ ನೆಟ್ಟು ಅವುಗಳಿಗೆ ಕೊಂಡದಲ್ಲೇ ನೀರು ಹೊತ್ತು ತಂದು ಪೋಷಣೆ ಮಾಡ್ತಾರೆ. ಪರಿಸರ ಪ್ರೇಮಿಯಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬರ್ತಕ್ಕಂಥ ಯಾವುದೇ ನಮ್ಮ ಶಾಲೆಗೆ ಮತ್ತು ಕಾವಲನ್ನು ಕೂಡ ಮಾಡ್ತಾರೆ ಸರ್. ಮತ್ತು ಈ ಶಾಲೆ ಕಂಪೌಂಡ್ ಬಿಟ್ಟು ಹೊರಗೆ ಒಂದು 2 ಎಕರೆ ಮತ್ತು ಆ ಜಮೀನನ್ನು ಕಾಪಾಡಿಕೊಂಡು ಅವರು ಸಾಕಷ್ಟು ಗಿಡಗಳನ್ನು ಬೆಳೆಸಿ ಈಗ ಮತ್ತು ಎಲ್ಲ ಹಕ್ಕಿಗಳಿಗೆ ನೀರು ಸಹಿತ ಹಾಕೋದು, ಅವು ಕಾಳ ಕಡಿ ಹಾಕೋದು ಮಾಡ್ತಾರೆ. ಹೆಚ್ಚಾಗಿ ನಿಮಗೆ ಹೇಳೋದಂದ್ರೆ ಏನು ಸರ್, ಅವರು ಮನೆ ಮಾರೋಕ್ಕಿಂತಲೂ ಹೆಚ್ಚು ಪರಿಸರ ಬಗ್ಗೆನೇ ಹೆಚ್ಚು ಕಾಳಜಿಯನ್ನು ಹೊಂದಿದಂಥವ್ರು ಅದಾರ. ಅದಕ್ಕೆ ಅಂಥವ್ರನ್ನೆಲ್ಲ ನಮ್ಮ ಸರ್ಕಾರ ಗುರುತಿಸಿ ಅವ್ರಿಗೆ ಏನಾದ್ರು ಒಂದು ಗೌರವ ಸನ್ಮಾನ ಕೊಡಬೇಕಂತೇಳಿ ತಮ್ಮ ರನ್ TV ಮುಖಾಂತರ ನಾ ಸರ್ಕಾರಕ್ಕೆ ಒಂದು ನನ್ನದೇ ಆದಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಬಡತನದ ಬಾಣಲೆಯಲ್ಲಿ ಬೆಂದು ಬೆಳೆದ ಯಲ್ಲಪ್ಪಗೆ ಚಿಕ್ಕಂದಿನಿಂದಲೂ ಪರಿಸರದ ಮೇಲೆ ಪ್ರೀತಿ. ದಿನಂಪ್ರತಿ ಬಿಡುವಿನ ವೇಳೆಯಲ್ಲಿ ಯಲ್ಲಪ್ಪ ಶಿಂದೆ ಸರ್ಕಾರಿ ಜಾಗೆಯಲ್ಲಿ ಗಿಡ ನೆಟ್ಟ ಗಿಡಗಳಿಗೆ ನೀರುಣಿಸುವುದು, ಅವುಗಳ ಪಾಲನೆ ಪೋಷಣೆ ಮಾಡ್ತಾ ಮನಸ್ಸಿನ ನೆಮ್ಮದಿ ಕಂಡುಕೊಂಡಿದ್ದಾರೆ. ನಾವು ಸಾಮಾನ್ಯವಾಗಿ ಸಾಲು ಮರದ ತಿಮ್ಮಕ್ಕನ ಹೆಸರು ಕೇಳಿದ್ದೇವೆ. ಅದೇ ತರನಾಗಿ ಮುಧೋಳ ತಾಲೂಕಿನ ಉತ್ತೂರು ಗ್ರಾಮದಲ್ಲಿರುವಂಥ ಯಲ್ಲಪ್ಪ ಶಿಂದೆ ಅವರು ಕೂಡ ಪರಿಸರ ಪ್ರೇಮಿಯಾಗಿ ಹೊರಹೊಮ್ಮಿದ್ದಾರೆ. ಆದರೆ ಅವರಿಗೆ ಸಾಮಾನ್ಯವಾಗಿ ಮನೆ ಮುಂದೆ ಸಸಿ ಹಚ್ಚಕ್ಕೂ ಇಷ್ಟಪಡದಂಥ ಜನಗಳು ಈ ಯಲ್ಲಪ್ಪ ಶಿಂದೆನವರು ಸಾಕಷ್ಟು ಒಂದು ಶಾಲೆ ಆವರಣದಲ್ಲಿ 100 ಗಿಡಗಳನ್ನು ಹಚ್ಚಿ ಮಕ್ಕಳಂತೆ ಪೋಷಣೆ ಲಾಲನೆ ಮಾಡಿದ್ದಾರೆ. ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನೀವು ಎಷ್ಟು ವರ್ಷದಿಂದ ಗಿಡ ಹಚ್ಚಾಕ್ತಿದ್ದೀರಿ ಸರ್? ಇದು ನಾವೊಂದು 16 ವರ್ಷ ಆಯ್ತು ಸರ್. ಎಲ್ಲೆಲ್ಲಿ ಹಚ್ಚಿರಿ ಸರ್? ಈಗ ಸರ್ ಶಾಲೆ ಒಳಗೆ ಹಚ್ಚಿವ್ರಿ. ಶಾಲೆ ಒಳಗೆ ಒಂದು 2 ಎಕರೆ ಐತ್ರಿ. ಮುಂದೆ ಶಾಲೆ ಬಾಜುನ ಒಂದು 7-8 ಎಕರೆ ಐತ್ರಿ. 8 ಎಕರೆ ಅದು ಒಬ್ಬರು ಒತ್ತುವರಿಯಾಗಿ ಮಾಡ್ಕೊತಿದ್ರು. ಅಂತ ತೆರವುಗೊಳಿಸಿ ಗಿಡ ಮಾಡೀವ್ರಿ. ಒಟ್ಟಾರೆಯಾಗಿ ಶಾಲಿ ಗ್ರೌಂಡಲ್ಲಿ ಎಷ್ಟು ಗಿಡ ಹಚ್ಚಿದ್ದೀರಾ ನೀವು? ಅದನ್ನ ಯಾವ ಥರ ಎಲ್ಲ ನೀರು ಹಾಕೋದಾಗಿರ್ಬೋದು, ಅದಕ್ಕೆ ಲಾಲನೆ ಮಾಡಿರೋ ಯಾವ ಥರ ಮಾಡಿದ್ದೀರಾ ಸರ್ ನೀವೆಲ್ಲ? ಆವಾಗ ಮೊದಲು ರೀ ಅವು ಲೈಟ ಭಾಗ್ಯಜ್ಯೋತಿ ಅಂತೇಳಿ ರಾತ್ರಿ ಆಗಲಿ ಇದ್ದಿದ್ದಿಲ್ಲ. 3 ತಾಸು ಇದ್ದು ರೀ. ಅವಾಗ ನಾವು ಈ ಗಿಡಗಳಿಗೆ ಹಚ್ಚಿದ ಕೂಡಲೇ ನೀರಿಂದ ಅಭಾವ ಭಾಳ ಇತ್ತು. ಪಂಪ್ ಪಡೆದು ಹಾಕಿವ್ರಿ. ಒಂದು 2, 3, 4, 5 ವರ್ಷ ಪಂಪ್ ಪಡೆದು ಹಾಕಿ ನಾವು ಅದನ್ನು ಜೋಪಾನ ಮಾಡೀವ್ರಿ ಗಿಡಗಳು. ಅರಣ್ಯ ಇಲಾಖೆಯ ಸಹಾಯದಿಂದ ಸಸಿಗಳನ್ನು ತಂದು ನೆಡ್ತಾರೆ. ಈಗಾಗಲೇ 1500ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಸುತ್ತಮುತ್ತಲ ಜನರಿಗೆ ಮಾದರಿಯಾಗಿದ್ದಾರೆ. ಸುಮಾರು 15 ವರ್ಷಗಳಿಂದ ಈ ಗಿಡ ನೆಡುವ ಕಾಯಕವನ್ನ ಮಾಡುತ್ತಾ ಬಂದಿದ್ದಾರೆ. ಜೊತೆಗೆ ಗಿಡದಲ್ಲಿ ಪಕ್ಷಿಗಳಿಗೆ ಕಾಳು ನೀರು ಇಟ್ಟು ಪಕ್ಷಿ ಪ್ರೇಮ ಮೆರೆದಿದ್ದಾರೆ. ಈ ಪಕ್ಷಿಗಳ ಬಗ್ಗೆ ವಿಶೇಷವಾದ ಆಸಕ್ತಿ ಹಾಗೂ ಪ್ರೇಮವನ್ನು ಇಟ್ಟುಕೊಂಡವರು. ಇತ್ತೀಚೆಗೆ ಪರಿಸರ ನಾಶವಾಗ್ತಿದೆ. ಹಕ್ಕಿ ಪಕ್ಷಿಗಳು ಈ ನಿಸರ್ಗದಿಂದ ಪಲಾಯನಗೊಳ್ಳುತ್ತಿವೆ. ಅದರಲ್ಲಿಯೂ ಕೂಡ ಗುಬ್ಬಿ ಸಂತತಿಯಂಕರು ಕೂಡ ಇಂದಿನ ನಮ್ಮ ಪೀಳಿಗೆಗೆ ಮಕ್ಕಳಿಗೆ ನೋಡಲಿಕ್ಕೆ ಸಿಗೋದು ಕೂಡ ಅಷ್ಟೇ ಅನಾನುಕೂಲವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸುಮಾರು 20 ವರ್ಷಗಳಿಂದ ಯಲ್ಲಪ್ಪ ಶಿಂದೆ ಇವರು ಪಕ್ಷಿಗಳಿಗೆ ಆಹಾರವನ್ನು ದಿನನಿತ್ಯ ಇಡುತ್ತಿದ್ದು ಬಂದಿದ್ದಾರೆ. ಈ ಒಂದು ಕಾರ್ಯ ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು. ಈ ರಾಜ್ಯಕ್ಕೆ ಮಾದರಿಯಾಗಬೇಕು. ಆದ್ದರಿಂದ
ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದರೆ ಇನ್ನೂ ಹಲವಾರು ಜನರಿಗೂ ಕೂಡ ಪಕ್ಷಿಗಳ ಬಗ್ಗೆ ವಿಶೇಷವಾದ ಪ್ರೇಮ ಬೆಳೆದು ಈ ನಿಸರ್ಗ ಹಸಿರಾಗಿ ಸುಂದರವಾಗಿ ಕಂಗೊಳಿಸಬಹುದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಎಂತಿತ್ತವರು ಒಂದು ಗಿಡ ನಡ್ಸೋದಂದ್ರೆ ಭಾಳ ಇದನ್ನಿರ್ತೈತೆ ರೀ. ಈಗ ಇಂಥ ಅದ್ಭುತ ಕೆಲಸ ಮಾಡಾಕ್ತಾರಂದ್ರೆ ಒಂದು ದೊಡ್ಡ ಸಾಧನೆ ಕೆಲಸ ರೀ. ಗುಬ್ಬಿಸೋದ ಅವ್ರು ಒಂದು ಮನೆಗೆ ಜೋಪಾನ ಮಾಡುವಂಥ ಮನುಷ್ಯರಿಗೆ ಜೋಪಾನ ಮಾಡೋದು ಆಗಂಗಿಲ್ಲ ರೀ. ಆದರೂ ಇವತ್ತು ಗುಬ್ಬಿ ಪ್ರೇಮಿ ಅಂದ್ರೆ ಹಗರಲ್ರಿ. ಇವತ್ತು ಆ ಗುಬ್ಬಿ ಇವತ್ತು ತನ್ನ ದಾರಿ ಕಾಯ್ಕೊತ್ಕೊಂಡಿರ್ತೈತಿ. ಅಪ್ಪ ಬರ್ತಾನಂತ ಎಷ್ಟು ದಾರಿ ಕಾಯ್ತೈತಿರಲ್ಲ, ಇವತ್ತು ಆ ಗುಬ್ಬಿ ಕಾಯ್ತೈತೆ ಅಂದ್ರೆ ನನಗೆ ಭಾಳ ಸಂತೋಷ ಅನಿಸ್ತೀರಿ. ಆದ ಕಾರಣ ಏನೈತಿ ರೀ, ರಾಜ್ಯೋತ್ಸವ ಪ್ರಶಸ್ತಿ ಗೋವಿಂದ ಕಾರಜೋಳ ಸಾಹೇಬ್ರಿಗೆ ಅವ್ರಿಗೆ ಒತ್ತಾಯದಿಂದ ನಾನು ಹೇಳ್ತೇನೆ, ತಾಲೂಕು ವತಿಯಿಂದ ಅವ್ರಿಗೆ ಪ್ರಶಸ್ತಿ ಸಿಗಲಿ ಅನ್ನೋದು ನಾನು ಒತ್ತಾಯ ಐತ್ರಿ. ದಯಮಾಡಿ ಎರಡು 2017ರಲ್ಲಿ ಅರಣ್ಯ ಪ್ರದೇಶದಲ್ಲಿನ ಗಿಡ ಕಡಿದವರ ವಿರುದ್ಧ ಕ್ರಮ ಜರುಗಿಸುವಂತೆ ಮುಧೋಳ ತಹಶೀಲ್ದಾರ್ ಕಚೇರಿ ಎದುರು ಉಪವಾಸ ಧರಣಿ ನಡೆಸಿದರು. ಸರ್ಕಾರಿ ಜಾಗಗಳನ್ನು ಉಳಿಸಿ ಅತಿಕ್ರಮಣ ಮಾಡಿದ್ದನ್ನು ತೆರವುಗೊಳಿಸಬೇಕೆಂದು ಬಾಗಲಕೋಟೆ ಡಿಸಿ ಕಚೇರಿವರೆಗೆ ಪಾದಯಾತ್ರೆ ಮಾಡಿದ್ದಾರೆ. ಹೀಗಾಗಿ ಹೇಳಿಕೊಳ್ಳುವಷ್ಟು ಶಿಕ್ಷಣ ಪಡೆದಿಲ್ಲವಾದರೂ ಯಲ್ಲಪ್ಪ ಅವರ ಪರಿಸರ ಕಾಳಜಿಗೆ ವಿದ್ಯಾವಂತರು ತಲೆಬಾಗುವಂತಿದೆ. 500-600 ಗಿಡ ಅದಾವ್ರಿ. ಇಲ್ಲೊಂದು 400 ಗಿಡ ಅದಾವ್ರಿ ಒಳಗೆ. ಅಲ್ಲಿ 600-700-800 ಗಿಡ ಅದಾವ್ರಿ ಹೊರಗೆ. ಅಲ್ಲ, ಯಾವ ನಮೂನಿ ಗಿಡ ಹಚ್ಚಿದ್ರಿ ನೀವು ಅಲ್ಲಿ ಒಟ್ಟಾರೆ? ಎಲ್ಲಿ ಬೇವಿನ ಅದಾವ್ರಿ, ಹೊಂಗಿ ಅದಾವು, ನುಗ್ಗಿ ಗಿಡ ಅದಾವ್ರಿ, ಕಡಾಲ್ ಗಿಡ ಅದಾವು, ಪೆಪ್ಸಿ ಗಿಡ ಐತಿ, ಎಲ್ಲ ತರ ಅದಾವ್ರಿ. ಸರ್, ಇನ್ನೊಂದು ಕೇಳ್ಪಟ್ಟಿವಿ, ಗಿಡದ ಜೊತೆನೆ ಗುಬ್ಬಿಗಳಿಗೆಲ್ಲ ನೀರು ಇಡುದು ಮತ್ತ ಕಾಳು ಹಾಕುದು ಮಾಡ್ತಾರಲ್ಲ ಸರ್, ಅದೆಲ್ಲ ಯಾವ ತರ ಪ್ರೊಸೆಸಿಂಗ್ ಮಾಡಿದ್ರೆ ನೀವೆಲ್ಲ? ಅದು ನಮಗೆ ಭಾಳ ಗಿಡಗಳು ಬೆಳೆದ್ರೆ ಔಷಧಿ ಅನಿಸ್ತೇ. ಗುಬ್ಬಿಗೆ ನನಗೆ ನೀರು ಇಡ್ಬೇಕಂತೇಳಿ ಆಸೆ ಆಯ್ತು. ಅವಾಗಿಂದ ಈಗ 5-6 ವರ್ಷ ಆಯ್ತು ನೀರು ಇಡಾಕೈತಿ. ಕಾಳು ಕಟ್ಟಾಕತ್ತೀನಿ 8 ದಿವಸ ಆಯ್ತು. ಅದು ನನಗೆ ಮನಸ್ಸಿಗೆ ಭಾಳ ಆನಂದ ಐತ್ರಿ. ಗುಬ್ಬಿದು ಭಾರಿ ಅಂದ್ರೆ ಭಾರಿ ನನಗೆ ಸಂತೋಷ, ಹಾಲು ಕೊಡೋದಂಥ ಕೆಲಸ. ಇನ್ನು ಗ್ರಾಮದ ಸುತ್ತಮುತ್ತಲೂ 8 ಎಕರೆ ಸರ್ಕಾರಿ ಬರಡು ಸ್ಥಳದಲ್ಲಿ ಗಿಡ ನೆಟ್ಟು ನಂದನವನಂತೆ ಮಾಡಿದ್ದಾರೆ. ಯಾವುದೇ ಫಲಾಪೇಕ್ಷೆ ಬಯಸದೆ ಮನಸ್ಸಿನ ನೆಮ್ಮದಿಗಾಗಿ ಪರಿಸರ ಬೆಳೆಸಿ ನಾಡು ಉಳಿಸಿ ಎಂದು ತನ್ನ ಕಾಯಕದ ಮೂಲಕ ತೋರಿಸ್ತಾ ಇದ್ದಾರೆ. ಹಸಿರನ್ನೇ ಉಸಿರಾಡುವ ಯಲ್ಲಪ್ಪ ಅವರಿಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಅನ್ನೋದು ಈ ಜಿಲ್ಲೆಯ ಜನರ ಆಸೆ. ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿ ಯಲ್ಲಪ್ಪನವರಿಗೆ ಸಿಗುವಂತಾಗಲಿ ಅನ್ನೋದು ನಮ್ಮ ಆಶಯ. ಕೇಳಿದ್ರಲ್ಲ ಯಲ್ಲಪ್ಪ ಸಿಂಧೆ ಅವ್ರ ಮಾತ. ಒಂದ್ ಕಡೆ ಗುಬ್ಬಿಗೆ ಕಾಳಿಡುವುದು, ಇನ್ನೊಂದ್ ಕಡೆ ಪರಿಸರಕ್ಕೆ ನೀರೆಣಿಸೋದು. ಈ ಎರಡೂ ತರನಾಗಿ ಯಲ್ಲಪ್ಪ ಅವ್ರ ಜೀವನ ಪ್ರತಿದಿನಾನು ಸಾಗ್ತಾ ಇದೆ. ಇದೇ ತರನಾಗಿ ಅವರ ಜೀವನ ಸಾಗಲಿ, ಸರ್ಕಾರ ಅವರಿಗೆ ಪ್ರಶಸ್ತಿನ ಕೊಟ್ಟು ಅವರಿಗೆ ಗೌರವ ಸಮರ್ಪಣೆ ಮಾಡಲಿ ಅನ್ನೋದು ನಮ್ಮ ರನ್ ವಾಹಿನಿಯ ಒಂದು ಅಪೇಕ್ಷೆ. ಮುಧೋಳ ಜನರ ನೆಚ್ಚಿನ ಅರ್ಬನ್ ಟ್ರೆಂಡ್ಸ್ ಸೆಕೆಂಡ್ ಆನಿವರ್ಸರಿ ಸೆಲೆಬ್ರೇಷನ್ ಸ್ಪೆಷಲ್ ಆಫರ್ನೊಂದಿಗೆ ದಸರಾ ಮತ್ತು ದೀಪಾವಳಿ ಹಬ್ಬಗಳ ಬಟ್ಟೆ ಖರೀದಿಯ ಮೇಲೆ ಮೆಗಾ ಆಫರ್ ನೀಡುತ್ತಿದೆ. ಎಲ್ಲ ಬಗೆಯ ಬ್ರಾಂಡೆಡ್ ಬಟ್ಟೆಗಳ ಮೇಲೆ 30% ರಿಯಾಯಿತಿ ನೀಡುತ್ತಿದೆ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ನವೀನ ಮಾದರಿಯ ವಿಭಿನ್ನ ಬ್ರಾಂಡೆಡ್ ಬಟ್ಟೆಗಳು ನಮ್ಮಲ್ಲಿ ಲಭ್ಯ ಇವೆ. ಅಷ್ಟೇ ಅಲ್ಲದೆ ಅರ್ಬನ್ ಟ್ರೆಂಡ್ಸ್ ನ ಇನ್ನೊಂದು ಮಳಿಗೆ ಅರ್ಬನ್ ಸ್ಪೋರ್ಟ್ಸ್ ಪ್ರಾರಂಭಗೊಂಡಿದ್ದು ಟಿ ಶರ್ಟ್, ಪ್ರಿಂಟಿಂಗ್, ಸ್ಪೋರ್ಟ್ಸ್ ವಿಯರ್, ಸ್ಕೂಲ್ ಯೂನಿಫಾರ್ಮ್, ಕಾರ್ಪೊರೇಟ್ ಯೂನಿಫಾರ್ಮ್, ಎಲ್ಲ ಬಗೆಯ ಸ್ಪೋರ್ಟ್ಸ್ ಐಟಮ್ಸ್ ಕೂಡ ಸಿಗುತ್ತವೆ. ಹಿಂದೆ ಭೇಟಿ ನೀಡಿ. ಅರ್ಬನ್ ಟ್ರೆಂಡ್ಸ್ ಮತ್ತು ಅರ್ಬನ್ ಸ್ಪೋರ್ಟ್ಸ್, ಲಕ್ಕಂ ಕಾಂಪ್ಲೆಕ್ಸ್, ಯಾದವಾಡ ಸರ್ಕಲ್, ಲೋಕಾಪುರ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.